ಇದು ಓಲ್ಡ್ ಸ್ಟೈಲ್. ಹೌದು, ಇದನ್ನ ಹ್ಯಾಕ್ ಕೊಡೋದು? ಆಫೀಸಲ್ಲಿ ಎಲ್ರೂ ಇರ್ತಾರೆ. ಹಾ, ಹೇಗೂ ಪೂಜಾ ಡೈಲಿ ಆಫೀಸ್ಗೆ ಎಲ್ರು ಬರೋ ಮುಂಚೆನೆ ಬರ್ತಾಳೆ. ನಾನ್ ನಾಳೆ ಬೇಗ ಹೋದ್ರೆ ಆಯ್ತು. ಎಸ್, ನಮಸ್ಕಾರ ಅಂಕಲ್. ಓ ಬಾ ಜೈ, ಏನಿವತ್ತು ಇಷ್ಟು ಬೇಗ ಬಂದಿದ್ದೀಯಾ? ಅದು ಏನಿಲ್ಲ, ಬಹಳ ದಿನದಿಂದ ಫೈಲ್ಸ್ ಪೆಂಡಿಂಗ್ ಇತ್ತು. ಅದ್ರಲ್ಲಿ ಒಂದ್ ಫೈಲ್ ತುಂಬಾ ತಲೆ ತಿಂತಿತ್ತು. ನಾನು ಅಷ್ಟೇ ನೋಡು, 72ನೇ ಇಸ್ವಿ ಹಿಂದಿನ ಡೀಟೇಲ್ಸ್ ನೆಲ್ಲ ಹೆಡ್ ಆಫೀಸ್ ಅವ್ರು ಕೇಳಿದ್ದಾರೆ. ಅದನ್ನ ರೆಡಿ ಮಾಡೋಣ ಅಂತ ಬಂದೆ. ಶುಭೋದಯ ಸ್ವಾಮಿ. ಓಹೋ, ಚೆಲುವ ಚೆನ್ನಿಗರಾಯ, ಏನಿವತ್ತು ಅಚ್ಚ ಕನ್ನಡದಲ್ಲಿ ಹೇಳ್ತಾ ಇದೀರಲ್ಲ? ಇನ್ ಮೇಲ್ ಕಚೇರಿಲಿ ಅಚ್ಚ ಕನ್ನಡದಾಗೆ ಮಾತಾಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿವ್ನಿ. ಅದಕ್ಕೆ ಗುಡ್ ಮಾರ್ನಿಂಗ್ ಬದಲು ಶುಭೋದಯ ಅಂತಂದೆ. ಏನ್ ಚೆನ್ನ, ಇಷ್ಟ ಬೇಗ ಅಯ್ಯಪ್ಪನ ವ್ರತ ಮುಗ್ದೋಯ್ತಾ? ಇಲ್ಲ ಸಾ, ನನ್ನ ಹೆಂಡ್ರು ನೀನ್ ಹಾಕೊಂಡಿರೋ ಬಟ್ಟೆಗೂ ನಿನ್ನ ಬಣ್ಣಕ್ಕೂ ಎತ್ತುವಾಸನೆ ಇಲ್ಲ. ಕಣ್ಣುಗುಡ್ಡೆ ಅಲ್ಲು ಇವೆಲ್ಲ ಎದ್ ಕಾಣೋದು ಒಂದು. ಅದಕ್ಕೆ ನಿಂತಲ್ಲ ಹೇಳ್ತೆ, ರೆಕಾರ್ಡ್ ರೂಮಿಗೆ ನಡಿ. ಅಜಯ್, ನಾನ್ ರೆಕಾರ್ಡ್ ರೂಮಲ್ಲಿ ಇರ್ತೀನಿ. ಓಕೆ. ಪ್ರಕೃತಿನ ಇಷ್ಟೊಂದು ಪ್ರೀತಿಸೋ ನೀವು ಮದ್ವೆನ ಯಾಕೆ ದ್ವೇಷಿಸ್ತೀರಾ? ದಾಂಪತ್ಯ ಅನ್ನೋದು ಪ್ರಕೃತಿಯ ಒಂದು ಭಾಗನೇ ಅಲ್ವಾ? ನೀವೇನಾದ್ರೂ ಬ್ರಹ್ಮಚಾರಿಯಾಗಿ ಉಳಿತೀನಿ ಅಂತ ನಿರ್ಧರಿಸಿದ್ರೆ ಬಹಳ ಜನ ಹುಡುಗಿರ ಶಾಪಕ್ಕೆ ಗುರಿ ಆಗ್ತೀರಾ. ಪರ್ಟಿಕ್ಯುಲರ್ಲಿ ನಂಗಂತೂ ಅದೊಂದು ದೊಡ್ಡ ಡಿಸಪಾಯಿಂಟ್ಮೆಂಟ್. ಅರೆ, ಇದೇನಿದು ಮೊಘಲ್ ಸ್ಟೈಲ್ ಸಲ್ಯೂಟ್? ಮತ್ತೆ ನೀವು ಅಕ್ಬರ್ ಸ್ಟೈಲ್ ಅಲ್ಲಿ ಕೂತಿದ್ದೀರಲ್ಲ, ಅದಕ್ಕೆ. ಏನಿವತ್ತು ಅಜಯ್ ಕುಮಾರ್ ಅವರು ಬಹಳ ಬೇಗ ಆಫೀಸಿಗೆ ದಯಮಾಡಿಸ್ಬಿಟ್ಟಿದ್ದೀರಲ್ಲ? ಯಾಕೆ ಬರ್ಬಾರ್ದೇನು? ಬರಬಾರ್ದು ಅಂತಲ್ಲ, ದಿನ ಆಫೀಸ್ ಗಡಿಯಾರ 10 ಗಂಟೆ ಹೊಡೆಯೋ ಹಂಗಿಲ್ಲ. ಡೈ ಅಂತ ಪ್ರತ್ಯಕ್ಷವಾಗ್ತಿದ್ದವರು ಇವತ್ತು 2 ಗಂಟೆ ಮುಂಚೆನೆ ಬಂದಿದ್ದೀರಲ್ಲ, ಅದಕ್ಕೆ ಕೇಳ್ದೆ ಅಷ್ಟೇ. ಹೀಗೆ ಯಾರೋ ಒಬ್ಬ ಆತ್ಮೀಯರನ್ನ ನೋಡಿ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಮುಂಚೆ ಬಂದೆ. ಓ ಐ ಸಿ. ಅದ್ಯಾರಪ್ಪ ಅಂತ ಆತ್ಮೀಯರು? ಅದು ನಂಗ್ ಗೊತ್ತಿಲ್ಲದೆ ಇರೋರು? ಯಾಕೆ ನಿಮ್ಗೆ ಗೊತ್ತಿಲ್ಲದೆ ಇರೋ ಆತ್ಮೀಯರು ನಂಗೆ ಯಾರು ಇರಬಾರ್ದೇನು? ಅಯ್ಯೋ, ಇರಬಹುದು. ಅದಕ್ಕೆ ಏನೋ ಇವತ್ತು ಸಖತ್ತಾಗಿ ಡ್ರೆಸ್ ಮಾಡ್ಕೊಂಡು ಮಿಂಚ್ತಾ ಇರೋದು. ಯಾರ್ರೀ ಅದು? ಒಳಗೊಳಗೆ ಏನೋ ದೊಡ್ಡ ಸಂಚಿ ನಡೆಸ್ತಿರೋ ಹಾಗೆ ಕಾಣುತ್ತೆ. ಎಸ್, ಡೆಫಿನೆಟ್ಲಿ ಸಂಚೆ. ಸಂಚಾ? ಯು ಮೀನ್ ಕಾನ್ಸ್ಪಿರಸಿ? ಯಾರ ವಿರುದ್ಧ? ನಿಮ್ ವಿರುದ್ಧ. ಕುತೂಹಲವಾಗಿದೆಯಲ್ಲ, ನನ್ನ ವಿರುದ್ಧ ನಿಮ್ದೇನ್ರಿ ಸಂಚು? ಹೇಳಿ ನೋಡೋಣ. ಅದು ಹೇಳುವಂತ ಸಂಚಲ್ಲ, ಓದುವಂತದ್ದು ಸಿಹಿ ಸಂಚು. ಸಿಹಿ ಸಂಚು? ಓದುವಂತದ್ದು? ಹಾ, ಆ ಸಂಚು ಈ ಪತ್ರದಲ್ಲಿದೆ ಅಂತಾಯ್ತು. ಐ ಆಮ್ ರೈಟ್? ಎಕ್ಸಾಕ್ಟ್ಲಿ. ಓಹೋ, ನೀವೊಬ್ರೇ ಏನೋ ಸಂಚು ನಡೆಸೋರು? ಓಹೋ, ನೀವು ಕೂಡ ಇಲ್ವಾ? ಮತ್ತೆ ನಿಮ್ ಸಂಚು ಸಿಹಿ ಆಗಿದೆ ಅಂತಂದ್ರೆ ಅಲ್ವಾ? ಆದ್ರೆ ನನ್ ಸಂಚು ಡಬಲ್ ಸಿಹಿ, ಜೊತೆಗೆ ನಿಮಗೆ ಸರ್ಪ್ರೈಸ್ ಕೂಡ ಕೊಡುತ್ತೆ, ಗೊತ್ತಾ? ಹೌದಾ? ಇಲ್ಲಿ ಕೊಡಿ. ಬಹುಶಃ ನೀವ್ ಇದನ್ನ ನೋಡಿದ್ಮೇಲೆ ಬಹಳ ಸಂತೋಷ ಪಡ್ತೀರಿ. ನಾನ್ ಕೊಟ್ಬಿಡ್ತೀನಾ? ಮೊದ್ಲು ಆ ಪತ್ರ ಹೀಗ್ ಬರ್ಲಿ, ಆಮೇಲೆ ಮುಂದಿನ ಮಾತು. ಪೂಜಾ ಲೇಡೀಸ್ ಫಸ್ಟ್ ಅಲ್ವಾ? ನೋ,
ಈ ವಿಷಯದಲ್ಲಿ ಜೆಂಟ್ಸೇ ಫಸ್ಟ್. ಓಕೆ, ಒಂದ್ ಕೆಲಸ ಮಾಡೋಣ, ಏನು? ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಇದನ್ನು ಒಪ್ತೀನಪ್ಪ. ನಾನ್ ಯಾವತ್ತಿದ್ರು ಗಿವ್ ಅಂಡ್ ಟೇಕ್ ಪಾಲಿಸಿ ನಂಬಿಕೆ ಇಟ್ಟಿರೋಳು. ಕಮಾನ್ ಕಮಾನ್. ಪೂಜಾ, ನನ್ನ ಈ ಪತ್ರ ಬಹುಶಃ ನಿಮ್ ತುಂಬಾನೇ ಕುತೂಹಲ ಉಂಟು ಮಾಡಿರ್ಬೋದು. ಅದು ಅಲ್ಲದೆ ಇದೇನಪ್ಪ ಆಫೀಸ್ನಲ್ಲೇ ದಿನ ಸಿಗ್ತೀನಲ್ಲ, ಇವ್ನ್ಯಾಕ್ ಪತ್ರ ಬರ್ದ ಅಂತ ಆಶ್ಚರ್ಯನೂ ಆಗಿರ್ಬೋದು ಅಲ್ಲ? ನಿಮಗೆ ಈ ಪತ್ರ ಹೇಗೆ ಕುತೂಹಲ ಆಶ್ಚರ್ಯ ತಂದಿದ್ಯೋ, ನನಗೂ ಕೂಡ ಅಷ್ಟೇ ಆತಂಕ ಉಂಟು ಮಾಡಿದೆ. ಏಕೆಂದ್ರೆ ಪತ್ರದ ಉದ್ದೇಶನೇ ಅಂತದ್ದು ನೋಡಿ. ಈ ಪತ್ರ ಓದಿದ್ಮೇಲೆ ನಿಮಗೆ ನನ್ನ ಬಗ್ಗೆ ಎಂತ ಅಭಿಪ್ರಾಯ ಮೂಡ್ಬೋದು ಅನ್ನೋ ಭಯ ಕೂಡ ನನ್ನನ್ನು ತುಂಬಾ ಕಾಡ್ತಾ ಇದೆ. ನನ್ನ ಮನಸ್ಸಿನಲ್ಲೇ ಈ ಭಾವನೆಗಳನ್ನ ಬಂಡಿಯಾಗಿಟ್ಟಷ್ಟು ಅದು ಹೆಚ್ಚೆಚ್ಚಾಗಿ ನನ್ನನ್ನು ಘಾಸಿಗೊಳಿಸ್ತಾ ಇದೆ. ನಾನಿದನ್ನ ಮುಚ್ಚಿಡಲಾಗದ ಅಸಹಾಯಕ ಪರಿಸ್ಥಿತಿಗೆ ಬಂದಿದ್ದೀನಿ. ಪೂಜಾ, ನನ್ನ ಜೀವನದಲ್ಲಿ ಯಾವ ಹೆಣ್ಣಿಗೂ ಸ್ಥಾನನೇ ಇಲ್ಲ ಅಂತ ತಿಳ್ಕೊಂಡಿದ್ದ ನಾನು ಈಗ ನನ್ನ ನಿರ್ಧಾರನೇ ಬದಲಾಯಿಸಿದ್ದೀನಿ. ನನ್ನ ಬಾಳ ಸಂಗಾತಿ ಸ್ಥಾನವನ್ನ ನೀವು ತುಂಬಬೇಕು ಅಂತ ನನ್ನ ಆಸೆ. ನೀವಿಲ್ಲದ ನನ್ನ ಬಾಳನ್ನ ಊಹಿಸಿಕೊಳ್ಳಕ್ಕೂ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ಪೂಜಾ, ನಿಮ್ಮನ್ನು ತುಂಬ ಹೃದಯದಿಂದ ಪ್ರೀತಿಸ್ತಿದ್ದೀನಿ. ನನ್ನ ಬದುಕಿನ ಮನೆಗೆ ತೋರಣವಾಗ್ತೀರಾ? ನನ್ನ ಬಾಳ ದೀಪಕ್ಕೆ ನಿಮ್ ಪ್ರೀತಿ ಎಣ್ಣೆನ ಏರಿತೀರಾ? ಹೇಳಿ ಪೂಜಾ. ಉತ್ತರ ಹೇಳ್ಬೇಕಾದ್ ನೀವೇ. ಏನಿದು ಅಜಯ್ ಅಂದ್ರೆ ನಾನೇನು ಹೇಳಿ? ಹೇಳಿ ಪೂಜಾ, ಯಾಕೆ ಈ ರೀತಿ ದ್ರೋಹ ಬಗದ್ರಿ? ನಾನೇನಂತ ಅನ್ಯಾಯ ಮಾಡಿದ್ದೆ? ಏನಂದ್ರಿ? ನಾನ್ ನಿಮಗ್ ದ್ರೋಹ ಬಗದ್ನಾ? ಏನ್ ಹೇಳ್ತಾ ಇದ್ದೀರಾ ನೀವು? ಸತ್ಯ ಹೇಳ್ತಾ ಇದ್ದೀನಿ. ಇದು ದ್ರೋಹ ಅಲ್ದೆ ಇನ್ನೇನು? ವಂಚನೆ ಅಂತ ಹೇಳ, ದಗ ಅಂತ ಹೇಳ, ಇಲ್ಲ ಬೆನ್ನಿಗೆ ಇರಿದ್ಲು ಅಂತ ಹೇಳ? ಒಟ್ನಲ್ಲಿ ಹಾಲಾಗಿದ್ ನನ್ ಮನ್ಸ್ನ ವಿಷದ ಹುಳಿ ಹಿಂಡಿ ಚೂರ್ ಚೂರ್ ಮಾಡ್ಬಿಟ್ಟು. ಅಜಯ್, ನೀವೇನ್ ಮಾತಾಡ್ತಿದ್ದೀರಾ ಅನ್ನೋ ಪರಿಜ್ಞಾನ ಇದೆ ತಾನೆ? ಹೇಳಿ, ನಾನೇನಂತ ದ್ರೋಹ ಬಗ್ದಿದ್ದು? ಓಹೋ, ಇನ್ನು ಬಿಡಿಸ್ ಬೇರೆ ಹೇಳ್ಬೇಕಾ? ಒಲವಿನ ದೀಪ ಹಚ್ಚಿ ನನ್ ಬಾಳ್ಗೆ ಬೆಳಕು ಕೊಡ್ತೀನಿ ಅನ್ನೋ ಸೋಗ್ ಹಾಕಿ ನನ್ ಬದುಕಿಗೆ ಕೊಳ್ಳಿ ಇಟ್ಬಿಟ್ರಿ. ಅಷ್ಟು ಕ್ರೂರವಾಗಿ ಮಾತಾಡ್ಬೇಡಿ ಅಜಯ್. ಅಂತ ನೀಚರಲ್ಲ ನಾನು. ನನ್ ಮದ್ವೆ ಇನ್ವಿಟೇಷನ್ ನೋಡಿ ನೀವು ಸಂತೋಷ ಪಟ್ಟು ನನ್ನನ್ನು ಅಭಿನಂದಿಸ್ತೀರಾ ಅಂತ ಖುಷಿಯಾಗಿ ಬಂದೆ. ಆದ್ರೆ ನಾನ್ ನಿಮ್ ಬಾಡಿಗೆ ಕೊಳ್ಳಿ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ. ನನ್ ಮದ್ವೆ ಅನ್ನೋದು ನಿಮಗೆಷ್ಟು ಆಘಾತ ತಂದಿದ್ಯೋ, ನೀವು ನನ್ ಮೇಲೆ ಇಟ್ಟಿರೋ ಪ್ರೀತಿನೂ ನನಗಷ್ಟೇ ಆಶ್ಚರ್ಯ ತಂದಿದೆ. ನೀವು ಪ್ರೀತಿಸೋ ವಿಷಯ ನನಗೆ ಮೊದ್ಲೇ ಗೊತ್ತಿದ್ರೆ ಏನು ಹೇಳಿ? ಏನ್ ಓಡ್ ಬಂದ್ ನನ್ನ ಅಪ್ಪಿ ಮುತ್ತಿನ ಮಳೆನೇ ಕರಿತಿದ್ರಿ ಅಲ್ಲ? ವ್ಯಂಗ್ಯವಾಗಿ ಮಾತಾಡ್ಬೇಡಿ ಅಜಯ್. ಅಂತ ಕಚರಾ ಸಂಸ್ಕೃತಿಗೆ ಹುಟ್ಟಿ ಬೆಳೆದವಳಲ್ಲ ನಾನು. ನಿಮ್ಮ ಅಭಿಪ್ರಾಯ ನನಗೆ ಮೊದ್ಲೇ ಗೊತ್ತಿದ್ರೆ ನಿಮ್ಮ ತಪ್ಪ ಅಭಿಪ್ರಾಯನ ಹೋಗ್ಸಿ ಇದ್ದ ಸಂಗತಿನ ಮನವರಿಕೆ ಮಾಡ್ಕೊಡ್ತಿದ್ದೆ. ಏನಂತ ಹೋಗೋ ಫೂಲ್, ನಂಗ್ ಹೊತ್ಕೊಳ್ಳಕ್ಕೆ ಒಬ್ಬ ಬಕ್ರ ಬೇಕಾಗಿತ್ತು, ಅದಕ್ಕೆ ಈ ರೀತಿ ನಾಟಕ ಆಡ್ದೆ ಅಂತ ಚಪ್ಪಾಳೆ ತಟ್ ಕೇಕ್ ಯಾಕೆ ನಗ್ತಿದ್ರಿ ಅಲ್ಲ? ಕೊಂಕ್ ಮಾತಿಂದ ನೋವು ಕೊಡೋದು ನಿಮ್ ಮನ್ಸಿಗೆ ಸಂತೋಷ ತರುತ್ತೆ ಅನ್ನೋದಾದ್ರೆ ಖಂಡಿತ ನಾನು ಅದಕ್ಕೆ ಅಡ್ಡಿ ಬರಲ್ಲ. ಸತ್ಯನ ಧೈರ್ಯವಾಗಿ ಎದುರಿಸೋಕಾಗದೇ ಇರೋರು ಮಾತ್ರ ವ್ಯಂಗ್ಯದ ಮೊರೆ ಹೋಗ್ತಾರೆ. ಸತ್ಯನ ಎದುರಿಸೋಕಾಗ್ದಿರೋ ನಾನ್ ಹೇಳಿ ನೀವು ಹರಿಶ್ಚಂದ್ರನ್ ತುಂಡು ಅವನ್ ಸತ್ತಾಗ ನಿಮ್ ಮನೆ ಮುಂದೆನೆ ಹೊತ್ಕೊಂಡು ಹೋದ್ರು ನೋಡಿ. ಸತ್ಯ ಅಂತೆ ಸತ್ಯ. ಯಾವ್ದ್ರಿ ಸತ್ಯ? ನಾನಾಯ್ತು ನನ್ ಲೋಕವಾಯ್ತು ಅಂತಿದ್ ನನ್ನನ್ನ ನಿಮ್ ಮೋಹದ ಮಾತುಗಳಿಂದ ಬೆರಗೊಳಿಸಿದ್ ಸುಳ್ಳ? ನಾನ್ ಕೆಮ್ಲಿ ಸೀನ್ಲಿ
ಅನಾವಶ್ಯಕವಾಗಿ ನನ್ನನ್ನು ಹೋಗ್ಲಿ ಅಟ್ಟಕ್ಕೇರ್ಸಿ ಅಪ್ಪ ದೊರೆ ಮಗನೆ ನೀನ್ ಮದ್ವೆ ಆಗ್ತಿದ್ರೆ ತುಂಬಾ ಜನ ಹುಡುಗಿರ್ ಶಾಪಕ್ಕೆ ಗುರಿ ಆಗ್ಬೇಕಾಗತ್ತೆ ಕಣೋ. ಪರ್ಟಿಕ್ಯುಲರ್ಲಿ ನಾನಂತೂ ಬಹಳ ಡಿಸಪಾಯಿಂಟ್ ಆಗ್ಬಿಡ್ತೀನಿ ಅಂತಂದಿದ್ ಸುಳ್ಳು. ನೀವ್ ಈ ಡ್ರೆಸ್ ನಲ್ಲಿ ಚೆನ್ನಾಗ್ ಕಾಣ್ತೀರಿ, ಆ ಡ್ರೆಸ್ ನಲ್ಲಿ ಚೆನ್ನಾಗ್ ಕಾಣ್ತೀರಿ, ಒಂದು ದಿನ ಆಫೀಸ್ ಬರ್ದೆ ಹೋದ್ರೆ ಗೌರಿ ಶಂಕರನೇ ಕಳ್ಸಿ ಕೆಳಗೆ ಬಿದ್ದೋಗತ್ತೆ ಅಂತ ಹೇಳಿ ಮಾತ್ಗೂ ಹೊಗಳಿ ನಿಮ್ ಮೋಹಕ ನಗೆ ಬೀರ್ತಾ ಪ್ರೆಸೆಂಟೇಶನ್ ಕೊಡ್ತಾ ಇದ್ದಿದ್ ಸುಳ್ಳು. ಹೇಳ್ರಿ ಯಾವ್ದ್ ಸುಳ್ಳು? ಅವತ್ತು ನನ್ ಬಲವಂತವಾಗಿ ಪಿಕ್ನಿಕ್ ಕರ್ಕೊಂಡು ಹೋಗಿ ಏನ್ ಹೇಳಿದ್ರಿ ನೀವು? ಪ್ರಕೃತಿನ ಪ್ರೀತಿಸೋ ನೀವು ಮದ್ವೆನ ಯಾಕೆ ದ್ವೇಷಿಸ್ತೀರಿ? ದಾಂಪತ್ಯ ಅನ್ನೋದು ಪ್ರಕೃತಿಯ ಒಂದ್ ಭಾಗನೇ ಅಲ್ವೇ ಅಂತ ಮಾರ್ಮಿಕವಾಗಿ ಭಾಷಣ ಬಿಗಿದ್ರಿ. ನೆನ್ಪಿದೆ ಅಲ್ಲ? ಇದೆಲ್ಲದ್ರ ಅರ್ಥ ಏನ್ರಿ? ನನಗೆ ನೀವು ಸಂಸ್ಕೃತಿ ಬಗ್ಗೆ ಸತ್ಯದ ಬಗ್ಗೆ ಉಪದೇಶ ಕೊಡ್ತೀರಾ? ಯೋಚನೆ ಮಾಡ್ರಿ ನಿಮ್ ಸಂಸ್ಕೃತಿ ಕಚಡನೋ ಕಪಟನೋ ಅಂತ. ನೋಡಿ ಅಜಯ್, ಈ ಕ್ಷಣದವರೆಗೂ ನೀವೊಬ್ಬ ಜೆಂಟ್ಲ್ಮ್ಯಾನ್ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಅದನ್ನ ಹುಸಿ ಮಾಡಬೇಡಿ ಪ್ಲೀಸ್. ಬೇಷ್, ಶಬಾಷ್, ಚೆನ್ನಾಗಿ ಬಹಳ ಚೆನ್ನಾಗಿ ಅಭಿನಯಿಸ್ತೀರಿ. ಈ ರೀತಿ ಬಣ್ಣದ ಮಾತುಗಳಿಂದಲೇ ನನ್ನನ್ನು ಹಳಿ ತಪ್ಪಿಸಿದ್ರಿ. ನೀವೊಬ್ಬ ನಯ ವಂಚಕಿ. ನೋಡಿ, ನಾಲ್ಗೆ ಗೆಲುಬಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅದನ್ನ ಬೇಕಾ ಬಿಟ್ಟು ಹರಿ ಬಿಡ್ಬೇಡಿ. ನಿಮ್ಮಂಥವ್ರಿಗದು ಶೋಭೆ ತರೋಲ್ಲ. ನೀವೆಲ್ಲಿ ಎಡವಿದ್ದೀರಿ ಅಂತ ವಿವೇಚಿಸೋ ಗೋಜ್ಗೆ ಹೋಗ್ದೆ ಬೇರೆಯವ್ರ ಮೇಲೆ ಹರಿ ಹಾಯೋದು ವಿವೇಕಸ್ತ್ರ ಲಕ್ಷಣ ಅಲ್ಲ. ಹೇಳಿ, ಯಾವತ್ ನಿಮ್ಮನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ದೆ? ಯಾವತ್ ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದೆ? ಏನೋ ಒಬ್ಬ ಸಭ್ಯ ಅಂತ ಸ್ವಲ್ಪ ಸಲಿಗೆಯಿಂದ ವರ್ತಿಸದ್ ಮಾತ್ರಕ್ಕೆ ಬಾಳು ಪೂರ್ತಿ ನಿಮ್ ಜೊತೆ ಬದುಕ್ ಸವಸೋ ಹೆಂಡತಿ ಆಗ್ಬಿಟ್ನಾ? ಸಲಿಗೆಯಿಂದ ಮಾತಾಡೋ ಎಲ್ಲಾ ಗಂಡ ಹೆಣ್ಗಳು ನಿಮ್ಮ ದೃಷ್ಟಿಲಿ ಗಂಡ ಹೆಂಡತಿರಾಗ್ಬಿಟ್ರು ಅಲ್ಲ? ನಿಮ್ಮನ್ನ ಪ್ರೀತಿಸ್ತಿದೀನಿ ಅನ್ನೋ ಭ್ರಮೆ ಬಲೆನ ನಿಮ್ ಸುತ್ತ ನೀವೇ ಹೆಣ್ಕೊಂಡು ಬೇರೆಯವ್ರ ತಲೆ ಮೇಲೆ ಗೂಬೆ ಕೂರಿಸ್ಬಿಟ್ರೆ ಜಗತ್ತು ನಿಮ್ಮನ್ನ ಸಂಪನ್ನರು ಅಂತ ಕರೆಯೋಲ್ಲ ರೀ. ಸಂಪನ್ನ ಅನ್ನೋ ಸರ್ಟಿಫಿಕೇಟು ನಾನ್ ನಿಮ್ಮಿಂದ ಪಡಿಬೇಕಾ? ಅಂತ ದರಿದ್ರ ನನಗಿಲ್ಲ. ಈ ಮೊಸಳೆ ಕಣ್ಣೀರ್ ಕಂಡು ಕನಿಕರಿಸೋಷ್ಟು ಮೂರ್ಖನು ನಾನಲ್ಲ. ಈ ಆಫೀಸಿಗೆ ಬರಕ್ ಮುಂಚೆನೆ ನನ್ನ ಎಂಗೇಜ್ಮೆಂಟ್ ಅನಿಲ್ ಜೊತೆ ಆಗಿತ್ತು ಅಜಯ್. ನಾನು ಹಲೋ, ಅನಿಲ್ ಸಾಹೇಬ್ರಿ ಆಕ್ಸಿಡೆಂಟ್ ಆಗಿ ತುಂಬಾ ಪೆಟ್ಟಾಗಿದೆ ಅಂತೆ. ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸಮಾಧಾನ ಮಾಡ್ಕೊಳಮ್ಮ, ದೇವರಿದ್ದಾನೆ. ಹೇಳು, ಹೋಗೋಣ. ಮೂರನೇ ಫ್ಲೋರ್ ಇದಾರೆ, ಬಾಮ. ಒಂದ್ಸರಿ ನೋಡ್ಕೊಂಡು ಬಂದ್ಬಿಡ್ತೀನಿ ಪ್ಲೀಸ್. ಹಂಗೆಲ್ಲ ಬಿಡಕ್ಕಾಗಲ್ಲ, ಅಲ್ಲೇ ಕೂತ್ಕೊಳ್ಳಿ. ಈಗ ಅನಿಲ್ ಹೇಗಿದ್ದಾರೆ ಸರ್? ಈಗಲೇ ಏನು ಹೇಳೋಕ್ಕಾಗಲ್ಲ, ಹಾಗಂತ ನಿರಾಶರಾಗಬೇಡಿ. ಸಿವಿಯರ್ ಇಂಜುರೀಸ್ ಆಗಿದೆ. ಈಗ ತಾನೇ ಬ್ಲೀಡಿಂಗ್ ಕಂಟ್ರೋಲ್ ಬಂದಿದೆ. ಅವ್ರಿಗೀಗ ಅರ್ಜೆಂಟ್ ಆಗಿ ರಕ್ತ ಬೇಕಾಗಿದೆ. ನೀವು ಬೇಗ ರಕ್ತದ ವ್ಯವಸ್ಥೆ ಮಾಡಿ, ಇಲ್ದಿದ್ರೆ ತುಂಬಾ ಡೇಂಜರ್. ಸರಿ ಡಾಕ್ಟರ್, ನಾನು ಈಗಲೇ ರಕ್ತ ಕೊಡೋಕೆ ರೆಡಿ. ನಾನು ಕೊಡ್ತೀನಿ ಡಾಕ್ಟರ್. ನೋ ನೋ ನೋ, ಹಾಗೆಲ್ಲ ಎಲ್ರ ಬ್ಲಡ್ ಮ್ಯಾಚ್ ಆಗೋಲ್ಲ. ಅವ್ರಿಗೀಗ ಬೇಕಾಗಿರೋದು AB ನೆಗೆಟಿವ್ ಗ್ರೂಪ್. ಅದು ತುಂಬಾ ಅಪರೂಪವಾದ ಬ್ಲಡ್ ಗ್ರೂಪ್. ನಿಮ್ಮಲ್ಲೇ ಯಾರ್ದಾದ್ರೂ ಆ ಗ್ರೂಪ್ನವ್ರು ಇದ್ರೆ ಅಡ್ಡಿ ಇಲ್ಲ. ಒಂದು ಪಕ್ಷ ನಿಮ್ಮಲ್ಲಿ ಯಾರ್ದು ಮ್ಯಾಚ್ ಆಗದೆ ಇದ್ರೆ ಬ್ಲಡ್ ಬ್ಯಾಂಕಲ್ಲಿ ಟ್ರೈ ಮಾಡಿ. ತಡ ಮಾಡಬೇಡಿ, ಬೇಗ ಹೋಗಿ. ಹರಿಯಪ್ಪ.
ಡಾಕ್ಟರ್ ಅಂಕಲ್ ಅಂಕಲ್ ನಾನು ಈಗಲೇ ಬ್ಲಡ್ ಬ್ಯಾಂಕ್ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಮ್ಮ ನಾನೇ. ಪ್ಲೀಸ್ ಅಂಕಲ್, ನನ್ನ ಅಡ್ಡಿಪಡಿಸ್ಬೇಡಿ. ನಾನು ಬಂದ್ಬಿಟ್ಟೆ, ನೀವಿಲ್ಲೇ ಇರಿ. ಏನ್ರಿ ಅಜಯ್, ಒಂದ್ ತೊಟ್ಟು ರಕ್ತ ಹೋಗಿದ್ದಕ್ಕೆ ಒಳ್ಳೆ ಎಳೆ ಮಗು ತರ ಆಡ್ತಿದ್ದೀರಿ. ಓಹೋ, ನಿಮ್ಗೆ ಹೇಗೆ ಗೊತ್ತಾಗ್ಬೇಕಿದ್ರ ಬೆಲೆ? ಈ ರಕ್ತ AB ನೆಗೆಟಿವ್ ಗ್ರೂಪ್ದು. ಇದು 1000 ಕೊಬ್ರಲ್ಲಿ ಮಾತ್ರ ಇರೋವಂತದ್ದು. ಪೂಜಾ, ರಕ್ತ ಕೇಳಿದ್ರೆ ಅಜಯ್ ಏನಾದ್ರೂ ಕಟುವಾಗಿ ಮಾತಾಡ್ತಾರೆ ಅಂತ ನೀನೇನಾದ್ರೂ ಹಿಂಜರಿದ್ರೆ ನಿನ್ನ ಅನಿಲ್ನ ನೀನು ಉಳಿಸ್ಕೊಳಕ್ ಆಗಲ್ಲ ಪೂಜಾ. ಏನಾದ್ರೂ ಆಗ್ಲಿ, ಧೈರ್ಯ ಮಾಡಿ ಕೇಳು. Oh God. ಕನೆಕ್ಟ್ ಮಾಡಿ. ಅಜಯ್ ಹಿಯರ್. ಅಜಯ್, ನಾನು ಪೂಜಾ. ಹೇಳಿ. ಅಜಯ್, ಅನಿಲ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಜಯ್. ನಂಗೇನ್ ಮಾಡೋಕ್ಕೂ ತೋಚ್ತಾ ಇಲ್ಲ. ಅಜಯ್, ಅಜಯ್, ನಾ ಮಾತಾಡ್ತಿರೋದು ಕೇಳ್ತಿದೆಯಲ್ಲ? ಅಜಯ್, ಅನಿಲ್ ಉಳಿಬೇಕು ಅಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಜಯ್. ಅವ್ರಿಗೀಗ AB ನೆಗೆಟಿವ್ ಗ್ರೂಪ್ ಬ್ಲಡ್ ಬೇಕು. ಅದಷ್ಟು ಸುಲಭವಾಗಿ ಸಿಕ್ಕಲ್ಲ ಅಂತ ನಿಮ್ಗೂ ಗೊತ್ತು. ಆ ರಕ್ತ ಸಿಗ್ಲಿಲ್ಲ ಅಂದ್ರೆ ಅಜಯ್ ಉಳಿಯೋದು ಕನಸಿನ ಮಾತು. ಈಗ ನಮ್ಮಿಬ್ರ ಬದುಕು ನಿಮ್ ಕೈಲಿದೆ ಅಜಯ್, ನಿಮ್ ಕೈಲಿದೆ. ನನಗ್ ಗೊತ್ತು ಅಜಯ್, ನಿಮ್ಗೆ ನನ್ ಮೇಲೆ ತುಂಬಾ ಕೋಪ ಇದೆ, ತಾತ್ಸಾರ ಇದೆ. ಆದ್ರೆ ನನ್ನ ಮೇಲಿನ ಕೋಪಕ್ಕೆ ಅನಿಲ್ನ ಬಲಿ ಕೊಡೋದು ಯಾವ ನ್ಯಾಯ ಹೇಳಿ? ನನ್ನ ಅನಿಲ್ ಉಳಿದ್ಮೇಲೆ ನೀವು ಬೇಕಾದ ಶಿಕ್ಷೆ ಕೊಡಿ, ನಾನು ಅನುಭವಿಸ್ತೀನಿ. ಆದ್ರೆ ನನ್ನ ಮೇಲಿನ ಸೇರಿಗೆ ನನ್ನ ಅನಿಲ್ನ ಮಾತ್ರ ಬಲಿ ಪಶು ಮಾಡಬೇಡಿ. ರಕ್ತ ಕೊಟ್ಟು ಕಾಪಾಡಿ ಪ್ಲೀಸ್ ಅಜಯ್. ಅಜಯ್, ನಿಮ್ ದೃಷ್ಟಿಲಿ ನಾನು 3ನೇ ದರ್ಜೆ ಹೆಣ್ಣೆ ಆಗಿರ್ಬಹುದು, ಆದ್ರೆ ಮಾನವೀಯತೆ ದೃಷ್ಟಿಯಿಂದಾದ್ರೂ ಅವನ್ನ ಕಾಪಾಡಿ. ನಾನಿಷ್ಟು ಬೇಡ್ಕೊಂಡ್ರು ನಿಮಗೆ ಕನಿಕರ ಅನ್ನೋದೇ ಇಲ್ಲ ಅಲ್ಲ? ನೀವೊಬ್ಬ ಕ್ರೂರಿ, ಕಟಕ, ಮನುಷ್ಯತ್ವನೇ ಇಲ್ಲದೆ ಇರೋ ಮೃಗ. ನನ್ನನಿಲ್ಲ ಹೇಗಾದ್ರೂ ಮಾಡಿ ಉಳಿಸ್ಕೋತೀನಿ, ಇದು ಸತ್ಯ. ಗುಡ್ ಬೈ. ಹಲೋ ಪೂಜಾ, ಪೂಜಾ, ಹಲೋ ಹಲೋ. ಅಂಕಲ್, ಅಂಕಲ್, ನನ್ನನಿಲ್ಲ ಉಳಿಸ್ಕೊಳಕ್ ಆಗ್ತಿಲ್ಲ ಅಂಕಲ್. ರಕ್ತ ಸಿಗ್ಲಿಲ್ವೇನಮ್ಮ? ಇಲ್ಲ ಅಂಕಲ್, ಅನಿಲ್ನ ಉಳಿಸ್ಕೊಳಕ್ಕೆ ಎಲ್ಲ ಬ್ಲಡ್ ಬ್ಯಾಂಕ್ ಹುಡುಕ್ ನೋಡ್ದೆ. ನನ್ ಪ್ರಯತ್ನವೆಲ್ಲ ವ್ಯರ್ಥವಾಗೋಯ್ತು. ಅಯ್ಯೋ ದೇವ್ರೆ, ನಮ್ಮನ್ನ ಯಾಕೆ ಇಷ್ಟು ಪರೀಕ್ಷೆ ಮಾಡ್ತಿದ್ಯಾ? ಅವನ್ ದೇವ್ರೇ ಅಲ್ಲ, ದುಷ್ಟ. ಅವನ್ ನನ್ನ ಪಾಲಿಗೆ ಯಾವತ್ತೂ ಇಲ್ಲ. ಪೂಜಾ ನೋಡಮ್ಮ, ಇನ್ನು ನೋಡೋಕೆ ಯಾವ ಸೌಭಾಗ್ಯನೂ ಉಳ್ದಿಲ್ಲ ಅಂಕಲ್. ರಕ್ತಕ್ಕೆ ವ್ಯವಸ್ಥೆ ಆಯ್ತಾ? ತಲೆ ಕೆಡ್ಸ್ಕೋಬೇಡಿ, ರಕ್ತ ಸಿಕ್ಕಿದೆ, ಟೆನ್ಷನ್ ತಗೋಬೇಡಿ. ಬನ್ನಿ.
ನಥಿಂಗ್ ಟು ವರಿ. ಹಿ ಈಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಚೀರ್ ಅಪ್. ಅಜಯ್, ಪೂಜಾ, ನೀವು ಕೈ ಜೋಡಿಸ್ಬೇಕಾದ್ದು ನನಗಲ್ಲ, ಆ ದೇವರಿಗೆ. ನೀವ್ ಯಾವ ದೇವ್ರ ಕಡಿಮೆ ಅಜಯ್? ಆಪತ್ನಿಂದ ಕಾಪಾಡಿದವರು ದೇವ್ರೇ ಅಲ್ವಾ? ನನ್ನಂತ ಸಾಮಾನ್ಯ ಮನುಷ್ಯನಲ್ಲೂ ದೇವ್ರು ಕಾಣೋದು ಅಂದ್ರೆ ಅದ್ ನಿಮ್ ದೊಡ್ಡ ಗುಣ ಅಷ್ಟೇ. ನೋಡಿ, ಸ್ಥಿರವಾಗಿ ನನ್ನ ಮನ್ಸನ್ನ ಮೋಹದ ವಶಕ್ಕೊಪ್ಸಿ ಬುದ್ಧಿನ ಕೋಪದ ಕೈ ಕೊಟ್ಟು ನಿಮ್ ಮನ್ಸನ್ನ ಬಹಳ ನೋಯಿಸ್ಬಿಟ್ಟೆ. ದಯವಿಟ್ಟು ನನ್ನನ್ನ ನೋಡಿ ನೋಡಿ, ಈಗಾಗ್ಲೇ ಸಾಕಷ್ಟು ಕುಗ್ಗು ಹೋಗಿರೋ ನನ್ನನ್ನ ಇನ್ನಷ್ಟು ಸಣ್ಣವಳಾಗಿ ಮಾಡ್ಬೇಡಿ ಅಜಯ್. ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಾನ್ ನಿಮ್ಮನ್ನ ಅದೆಷ್ಟು ನಿಂದಿಸಿ ನೋಯಿಸಿದ್ರು ನೀವು ನನ್ನನ್ನು ಕ್ಷಮಿಸಿ ಅಳಿಸ್ ಹೋಗ್ತಿದ್ದ ಭಾಗ್ಯನ ಉಳಿಸ್ಕೊಟ್ರಿ. ನಿಮ್ಮ ಈ ಉಪಕಾರನ ನಾನು ಈ ಜನ್ಮದಲ್ಲಿ ತೀರ್ಸೋಕ್ಕಾಗತ್ತಾ ಅಜಯ್? ನಿಜಕ್ಕೂ ನೀವೊಬ್ಬ ತ್ಯಾಗಿ ಅಜಯ್, ತ್ಯಾಗಿ. ಅಯ್ಯಯ್ಯೋ, ಅಷ್ಟೊಂದು ದೊಡ್ಡ ಪಟ್ಟ ಕೊಡ್ಬೇಡಿ. ಏನೋ ನನ್ ಮೇಲೆ ಹರಿತಿದ್ದ ಒಂದ್ ತೊಟ್ಟು ರಕ್ತ ಕೊಟ್ಟು ನಿಮ್ಮವ್ರು ಬದುಕಿದ ಮಾತ್ರಕ್ಕೆ ನಾನೊಬ್ಬ ದೊಡ್ಡ ಸಂತನಾಗ್ಬಿಟ್ನಾ? ನಾನು ಐ ಆಮ್ ಜಸ್ಟ್ ಅನ್ ಆರ್ಡಿನರಿ ಮ್ಯಾನ್ ಅಷ್ಟೇ. ಪೂಜಾ, ನಿಮ್ ಜ್ಞಾಪಕ ಇದೆಯಾ? ನಮ್ಮ ಇಷ್ಟು ದಿನದ ಸ್ನೇಹದಲ್ಲಿ ನೀವು ಒಂದಲ್ಲ ಒಂದ್ ನೆಪ ಮಾಡ್ಕೊಂಡು ನನ್ಗೇನಾದ್ರೂ ಗಿಫ್ಟ್ ಕೊಡ್ತಿದ್ರಿ, ನೆನ್ಪಿದ್ಯಾ? ಆಗ ನಾನು ಯೋಚಿಸ್ತಿದ್ದೆ ನಿಮ್ಗೂ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ. ಆದ್ರೆ ಆಗ್ತಾನೆ ಇರ್ಲಿಲ್ಲ. ಬಹುಶಃ ಆ ಗಳಿಗೆ ಈ ಕೂಡು ಬಂದಿದೆ ಅನ್ಸುತ್ತೆ. ಎಸ್, ಆ ಗಳಿಗೆ ಈ ಕೂಡು ಬಂದಿದೆ. ಪೂಜಾ, ನನ್ನನ್ನು ತ್ಯಾಗಿ ಪಡೆದಲ್ಲಿ ಕೂರಿಸ್ದೆ ನಾನ್ ಮಾಡಿರೋ ಒಂದ್ ಚಿಕ್ಕ ಕೆಲ್ಸನ ನಿಮ್ ಕೊಡ್ತಿರೋ ಗಿಫ್ಟ್ ಅಂತ ತಿಳ್ಕೊಂಡ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಐ ವಿಲ್ ಫೀಲ್ ವೆರಿ ಹ್ಯಾಪಿ. ಪೂಜಾ, ನಿಮ್ ಮದ್ವೆಗೆ ನಾನು ಖಂಡಿತ ಬರ್ತೀನಿ. ಇಷ್ಟು ದಿನದ ನಿಮ್ಮ ಯೋಗ್ಯ ಸ್ನೇಹಕ್ಕೆ